ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯೂಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು. ಈ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳು ಹೇಗಿದೆ, ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ? ಕಾಮದೇವರ ಆಶೀರ್ವಾದ ಇದೆ, ಬುದ್ಧ ದೇವರ ಆಶೀರ್ವಾದ ಇದೆ. ಒಂದು ಸ್ಪಿರಿಚುವಲ್ ಕಡೆ ಹೆಚ್ಚು ಗಮನನ ಕೊಡ್ತೀರಾ, ಮತ್ತು ಏನೋ ಸೀಕ್ರೆಟ್ ಇದೆ ಅಂತ ಬಂದಿರುವಂಥದ್ದು. ಮತ್ತು ಬುದ್ಧ ದೇವರ ಆಶೀರ್ವಾದ ಇರೋದ್ರಿಂದ, ಪರಶುರಾಮನ ಆಶೀರ್ವಾದ ಇರೋದ್ರಿಂದ ಈ ಮಂತಲ್ಲಿ ನೀವು ತಾಯಿಗೆ ಮಾತು, ತಂದೆಗೆ ಮಾತು ಕೊಟ್ಟಿರುವಂಥ ಮಾತುಗಳನ್ನ ಸರಿಯಾಗಿರೋ ರೀತಿಯಲ್ಲಿ ಗಮನಿಸ್ಕೊಳ್ಳಿ ಅಂತ ಬಂದಿರುವಂಥದ್ದು. ನಿಮ್ಮ ಗುರುಗಳಿಗಾಗಿರ್ಬೋದು, ನಿಮ್ಮ ದೇವರಿಗಾಗಿರ್ಬೋದು, ನಿಮ್ಮ ಮನೆ ದೇವರಿಗಾಗಿರ್ಬೋದು, ನಿಮ್ಮ ತಂದೆಗಾಗಿರ್ಬೋದು, ಮಾತನ್ನ ನೆನ್ಪಿಟ್ಕೊಳ್ಳಿ ಅಂತ ಬಂದಿರುವಂಥದ್ದು. ಎಚ್ಚರಿಕೆಯಿಂದ ಇರಿ, ಮಾತನ್ನು ಹಿಂದೆ ಮುಂದೆ ಮಾಡೋದಕ್ಕೆ ಹೋಗಬೇಡಿ ಅಂತ ಬಂದಿರುವಂಥದ್ದು. ಈ ಮಂತಲ್ಲಿ ಬುದ್ಧದೇವರ ಆಶೀರ್ವಾದ ಇರೋದ್ರಿಂದ ಸ್ಪಿರಿಚುವಲ್ ಕಡೆ ಹೆಚ್ಚು ಗಮನನ ಕೊಡ್ತೀರಾ. ಮೈಂಡ್ನ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡುವಂಥದ್ದು. ಒಂದು ಫ್ರೀಡಮ್ ರೀತಿಯಲ್ಲಿ ನಿಮ್ಮದೇ ಒಂದು ಲೋಕದಲ್ಲಿ ನೀವು ಇರ್ತೀರಾ ಅಂತ ಬಂದಿರುವಂಥದ್ದು. ಮತ್ತು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಲವ್ ಆಗಿರ್ಬೋದು, ನಿಮ್ಮ ಜೊತೆ ಕನೆಕ್ಷನಲ್ಲಿ ಇರ್ತಾರೆ ಅಂತ ಬಂದಿರುವಂಥದ್ದು. ತುಂಬ ಖುಷಿಯಾಗಿರ್ತೀರ ನೀವು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ತುಂಬ ಒಂದ್ಸಲ ನಿಮ್ಗೆ ಅನ್ನಿಸ್ಬೋದು, ನೀವು ನಿಮ್ಮ ತಂದೆಗೆ ತಕ್ಕ ಮಗನಾಗಿ ಇದ್ದೀನಿ, ನಾನು ತಂದೆಗೆ ತಕ್ಕ ಮಗಳಾಗಿ ಇದ್ದೀನಿ ಅಂತ ನಿಮಗೆ ಫೀಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇಲ್ಲಿ ಯಾವುದು ಬೇಡ ಸದ್ಯಕ್ಕೆ, ನಾನು ಎಲ್ಲೋ ಒಂದು ರೀತಿಯಲ್ಲಿ ಇಂಡಿಪೆಂಡೆಂಟಾಗಿ ಜೀವನ ಮಾಡಲ ಅಂತಲೂ ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ಇಲ್ಲಿ ತುಂಬ ಪ್ರೈವಸಿ ನಿಮಗೆ ಇರ್ಬೋದು, ಅಂದರೆ ಫ್ರೀಡಮಲ್ಲಿ ಇರ್ತೀರ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಗುರುಗಳು ಈ ಮಂತಲ್ಲಿ ಗುರುಗಳ ಅನುಗ್ರಹ ಇರೋದ್ರಿಂದ, ಅಂದರೆ ಗುರು ಪೌರ್ಣಿಮೆ ಇರೋದ್ರಿಂದ ಗುರುಗಳಿಂದ ನಿಮಗೆ ಯಾವ ರೀತಿ ಗೈಡೆನ್ಸ್ ಸಂದೇಶ ಸಿಗ್ತಾ ಇದೆ. ಒಂದು ಬೌಂಡ್ ಸಿಗ್ತಾ ಇರುವಂಥದ್ದು. ಬಾಬಾಸ್ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾರೆ. ಬಟ್ ನಿಮ್ಮ ಏನು ಹೇಳಿದ್ರಿ, ನೀವೇನು ಅಂದ್ಕೊಂಡಿದ್ರಿ ಬಾಬಾ ಅವ್ರಿಗೆ ಸರೆಂಡರ್ ಮಾಡಿದ್ರಿ, ಅದು ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯ ಫಲಿತಾಂಶಗಳು ನಿಮಗೆ ಸಿಗೋದ್ರಲ್ಲಿ ಇದೆ. ಒಂದು ಫಲ ಸಿಗ್ತಾ ಇರುವಂಥದ್ದು, ನಿಮಗೆ ಒಂದು ಫಲ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಅಂದರೆ ನಿಮಗೆ ಒಂದು ರೀತಿಯಲ್ಲಿ ಪಾಪ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇಲ್ಲಿ ಹೇಳೋದಾದರೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡಿದರೆ ಅದಕ್ಕೆ ಒಂದು ಒಳ್ಳೆಯ ರೀತಿಯ ಪ್ರತಿಫಲಗಳು ನಿಮಗೆ ಸಿಗುತ್ತೆ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ಸಂದೇಶ ಸಿಗ್ತಾ ಇರುವಂಥದ್ದು. ಹೇಗಿದೆ, ಏನು ಗೈಡೆನ್ಸನ್ನು ಕೊಡ್ತಾರೆ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನು ಗೈಡೆನ್ಸ್ ಇದೆ? ವೃಶ್ಚಿಕ ರಾಶಿಯವರಿಗೆ ಏನು ಗೈಡೆನ್ಸ್ ಇದೆ? ನಿಮ್ಮ ಡ್ರೀಮ್ ಏನಿದೆ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ನಿಮ್ಮ ಡ್ರೀಮ್ ಕಡೆ ಫೋಕಸ್ ಮಾಡಿ, ನಿಮ್ಮ ಕನಸುಗಳ ಕಡೆ ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು. ಲಕ್ ನಿಮ್ಮ ಸೈಡ್ ಇರೋದ್ರಿಂದ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅಂತ ಬಂದಿರುವಂಥದ್ದು. ರೀಚ್ ಆಗೋದ್ರ ಕಡೆ ಫೋಕಸ್ ಮಾಡಿ ಅಂತ ಇದೆ. ಮೆಡಿಟೇಷನ್ನ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ನಿಮ್ಮ ಪರ್ಸ್ನಲ್ ಇಶ್ಯೂಸ್ ಏನಿದೆ ಅದನ್ನು ರೀಚ್ ಆಗೋದ್ರ ಕಡೆ ಫೋಕಸ್ ಮಾಡಿ. ಇಶ್ಯೂಸ್ನ ಸೈಡಿಗೆ ಎತ್ತಿಟ್ಬಿಟ್ಟು ನಿಮ್ಮ ರೀಚ್ ಏನಾಗಬೇಕು ಅದ್ರ ಕಡೆ ನಿಮ್ಮ ಸಮಸ್ಯೆಗಳನ್ನು ರೀಸಲ್ಯೂಷನ್ನ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಟೈಮ್ ಏನಿದೆ ಆ ಟೈಮಿಗೆ ಸರಿಯಾಗಿರೋ ತಕ್ಕ ರೀತಿಯಲ್ಲಿ ಆ್ಯಕ್ಷನನ್ನು ತಗೊಳ್ಳಿ ಅಂತ ಬಂದಿರುವಂಥದ್ದು. ಈ ಸಿಚುವೇಶನ್ ಏನು ನಡೀತಾ ಇದೆ ಆ ಸಿಚುವೇಶನ್ ನೆಕ್ಸ್ಟ್ ಡೇ ಇರೋದಿಲ್ಲ. ಅಂದರೆ ಈಗ ಏನು ನಡೀತಾ ಇದೆ ಅದು ನೆಕ್ಸ್ಟ್ ಡೇ ಇರೋದಿಲ್ಲ, ಅದು ಮುಗ್ದು ಹೋಗ್ಬಿಡುತ್ತೆ. ಈ ಟೈಮಲ್ಲಿರುವಂಥ ಸಿಚುವೇಶನ್ ಸಮಸ್ಯೆಗಳೇನಿತ್ತು ಅದರಿಂದ ಹೊರಗಡೆ ಬರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ನೀವೇನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ವೆರಿ ಕ್ಲೋಸಲ್ಲಿದೆ. ಅಚೀವ್ ಮಾಡೋದ್ರ ಕಡೆ ಫೋಕಸ್ ಮಾಡಿ. ಇನ್ನು ಹತ್ತಿರದಲ್ಲಿದೆ, ಇಲ್ಲಿಂದ ದೂರ ಹೋಗಬೇಡಿ. ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ, ಇನ್ನು ಹತ್ತಿರದಲ್ಲೇ ಇದ್ದೀರಾ ನೀವು ಅಂತ ಬಂದಿರುವಂಥದ್ದು. ಕೆಲವೊಂದು ವಿಚಾರಗಳಿಗೆ ಅಡ್ಜಸ್ಟ್ಮೆಂಟ್ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಒಂದಿಷ್ಟು ವಿಚಾರಗಳಲ್ಲಿ ಅಡ್ಜಸ್ಟ್ಮೆಂಟ್ ತುಂಬಾ ಮುಖ್ಯ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಪಾರ್ಟ್ನರ್, ನಿಮ್ಮ ವ್ಯಕ್ತಿ ಸೇಫ್ ಆಗಿದ್ದಾರೆ, ನಿಮ್ಮ ಲವ್ ಸೇಫ್ ಆಗಿರುತ್ತೆ ಅಂತ ಬಂದಿರುವಂಥದ್ದು. ನಿಮ್ಮ ಏನು ಇಂಟ್ಯೂಷನ್ ಇದೆ, ಈ ಸಿಚುವೇಶನ್ ಇದೆ ಅದನ್ನು ಸ್ವೀಕಾರ ಮಾಡಿ ಖುಷಿಯಿಂದ ಅಂತ ಕೂಡ ಬಂದಿರುವಂಥದ್ದು ಸಂದೇಶ ಸಿಗ್ತಾ ಇರುವಂಥದ್ದು. ಹೇಗಿದೆ ಅಂತ ನೋಡೋಣ.
ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ? ತಂದೆ ಕಡೆಯಿಂದ ಜವಾಬ್ದಾರಿಗಳು ಜಾಸ್ತಿ ಆಗೋದ್ರಲ್ಲಿ ಇದೆ. ಮತ್ತು ತಂದೆ ಕಡೆಯಿಂದ ಏನೋ ಆಸ್ತಿ ವಿಚಾರಗಳು ಈ ಮಂತಲ್ಲಿ ನಡೀಬೋದು ಅಂತ ಬಂದಿರುವಂಥದ್ದು. ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೂಡ ಇದೆ. ಏನು ತಂದೆ ವಿಚಾರವಾಗಿ, ಪ್ರೀತಿ ವಿಚಾರವಾಗಿ ಒಂದಿಷ್ಟು ಬ್ಯಾಲೆನ್ಸ್ ಆಗಿ ಇರುತ್ತೆ. ತಂದೆ ಬಗ್ಗೆ ತುಂಬ ಯೋಚನೆ ಮಾಡುವಂಥದ್ದು, ಅವ್ರ ಪ್ರೀತಿ ಬಗ್ಗೆ ಅವ್ರು ನೆನ್ಪು ಮಾಡ್ಕೊಳ್ಳುವಂಥದ್ದು ಕೂಡ ಇಲ್ಲಿ ಬಂದಿರುವಂಥದ್ದು. ಪ್ರೀತಿ ವಿಚಾರವಾಗಿ ಏನು ಬ್ಯಾಲೆನ್ಸ್ ಮೂಡಲ್ಲಿ ಇರ್ತೀರ. ಎಲ್ಲೋ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ಬೋದು ನೀವು. ಮತ್ತು ಏನೋ ಒಂದು ಹೊಸ್ದಾಗಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸರಿಯಾಗಿರೋ ರೀತಿಯಲ್ಲಿ ಡಿಸೈಡ್ನ ಮಾಡ್ಕೊಳ್ಳಿ ನೀವು ಅಂತ ಬಂದಿದೆ. ನೀವು ಮಾಡುವಂಥ ಕೆಲಸಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅಲ್ಲಿ ಎಷ್ಟು ಒಳ್ಳೆ ಕೆಲಸಗಳಿದೆ, ಅದರಿಂದ ಏನಾಗುತ್ತೆ ಅಂತ ಹೇಗೆ ಯೋಚನೆ ಮಾಡ್ತೀರೋ ಅದರಿಂದ ಏನು ಕೆಟ್ಟದಾಗ್ಬೋದು, ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ಬೋದು ಅನ್ನೋದ್ರ ಕಡೆನೂ ಫೋಕಸ್ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಬಂದಿರುವಂಥದ್ದು. ಸಿಚುವೇಶನ್ಗಳು ಏನೇ ಇದ್ರೂ ಕೂಡ, ಸಮಸ್ಯೆಗಳೇನೇ ಇದ್ರೂ ಕೂಡ ಸದ್ಯದಲ್ಲಿ ಎಂಡ್ ಆಗೋದ್ರಲ್ಲಿ ಇದೆ ಅಂತ ಬಂದಿರುವಂಥದ್ದು. ಹೊಸ ಮನೆ ತಗೊಳ್ಳುವಂಥದ್ದು, ಮದುವೆ ಮನೆ ತಗೊಳ್ಳುವಂಥದ್ದು, ಮನೆ ಕಟ್ಟುವಂಥದ್ದು, ಬೇರೆ ಮನೆ ಖಾಲಿ ಮಾಡ್ಕೊಂಡು ಹೋಗುವಂಥದ್ದು, ಒಂದು ಮದುವೆ ವಿಚಾರವಾಗಿ ಏನೋ ಮದುವೆ ವಿಚಾರ ಏನೋ ನಡೆಯುವಂಥದ್ದು, ಫಂಕ್ಷನ್ ಅಟೆಂಡ್ ಮಾಡುವಂಥದ್ದು, ಫ್ಯಾಮಿಲಿ ಜೊತೆ ಒಂದು ಹ್ಯಾಪಿಯಾಗಿ ಇರುವಂಥದ್ದು ಈ ಮಂತಲ್ಲಿ ಇರುತ್ತೆ ಅಂತ ಬಂದಿರುವಂಥದ್ದು. ಒಂದು ಡೆವಿಲ್ ಎನರ್ಜಿ ಇರೋದ್ರಿಂದ ಒಂದಿಷ್ಟು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಫ್ಯಾಮಿಲಿ ವಿಚಾರವಾಗಿ, ಮನೆ ವಿಚಾರವಾಗಿ ತುಂಬ ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ ಕೂಡ ಬಂದಿರುವಂಥದ್ದು. ಸೀಕ್ರೆಟಾಗಿ ಏನೋ ನೀವು ಎಂಡ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು. ತುಂಬ ಬುದ್ಧಿವಂತಿಕೆಯಿಂದ ಇರ್ತೀರ, ಎಲ್ಲರೂ ಅಟ್ರಾಕ್ಟಿವ್ ಆಗಿ ಇರ್ತೀರ, ನೀವು ತುಂಬ ನಾಲೆಡ್ಜಬಲ್ ವ್ಯಕ್ತಿಗಳಾಗಿರ್ತೀರ ಈ ಮಂತಲ್ಲಿ. ತುಂಬ ಡಿಸ್ಟರ್ಬೆನ್ಸ್ ಕೂಡ ಇರುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಫೈನಾನ್ಷಿಯಲಿ ವಿಚಾರವಾಗಿ ಗೋಲ್ ಕಡೆ ಹೆಚ್ಚು ಫೋಕಸ್ ಮಾಡ್ತೀರಾ, ಫೈನಾನ್ಷಿಯಲಿ ಕಡೆ ಹೆಚ್ಚು ಯೋಚನೆ ಮಾಡ್ತೀರಾ ಅಂತ ಬಂದಿರುವಂಥದ್ದು. ಮತ್ತು ಯಾರೋ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀರಾ, ಯಾರೋ ದುಡ್ಡು ಕೊಡೋದ್ರ ಬಗ್ಗೆ, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಸಂಬಂಧಿಕರ ಬಗ್ಗೆ ದುಡ್ಡು ಕೊಡ್ತಾರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಹೊಸ್ದಾಗಿ ಏನೋ ಬಿಸ್ನೆಸ್ ಮಾಡೋದು, ಹೊಸ್ದಾಗಿ ಏನೋ ಬೇರೆ ಕಡೆ ಎಲ್ಲೋ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಬಂದಿರುವಂಥದ್ದು. ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಕೆಲಸದ ವಿಚಾರವಾಗಿ ಒಂದು ಮಿರಾಕಲ್ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿದೆ. ತುಂಬ ನೋವಲ್ಲಿ ಇರ್ತೀರ, ಕೆಲವೊಂದು ವಿಚಾರಗಳಲ್ಲಿ ತುಂಬ ನೋವಾಗುವಂಥದ್ದು. ಆಲ್ರೆಡಿ ಹೊಸ್ದಾಗಿ ಯಾರಾದರೂ ಬಿಸ್ನೆಸ್ ಮಾಡಿದರೆ ಅದರಿಂದ ತುಂಬ ಲಾಸ್ ಆಗಿ ಈ ಮಂತಲ್ಲಿ ಅದನ್ನು ಹೆಂಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಎಲ್ಲೋ ವರ್ಲ್ಡ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಫ್ಯಾಮಿಲಿ ಮತ್ತು ನೀವು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಮೋಷ್ನಲಿ ಫ್ಯಾಮಿಲಿ ಜೊತೆ ಕನೆಕ್ಷನ್ ಇರುತ್ತೆ ಅಂತ ಬಂದಿರುವಂಥದ್ದು. ತುಂಬ ನೆಗೆಟಿವ್ ಆಗಿಯೂ ಇರುತ್ತೆ. ಫ್ಯಾಮಿಲಿ ವಿಚಾರವಾಗಿ ಒಂದಿಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಕನ್ಫ್ಯೂಷನ್ಸ್ ಇರುತ್ತೆ. ಸಮಥಿಂಗ್ ಇಲ್ಲಿ ಒಂದಿಷ್ಟು ನಿಮ್ಮ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ. ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾ ಈ ಮಂತಲ್ಲಿ ನೀವು ಯಾರೋ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ದುಡ್ಡು ಕೂಡ ಬರುತ್ತೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಯೂನಿಕಾರ್ನ್ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ಗೈಡೆನ್ಸ್ ಇದೆ ಅಂತ ನೋಡೋಣ. ಆರ್ಕ್ಏಂಜಲ್ಸ್ ಮೈಕಲ್ ಅವ್ರ ಕಡೆಯಿಂದ ನಿಮ್ಮ ಸಹಾಯಕ್ಕೆ ಬರ್ತಾ ಇರುವಂಥದ್ದು. ನಿಮಗೆ ಒಂದು ರೀತಿಯಲ್ಲಿ ಎಲ್ಲ ಕಡೆಯಿಂದನೂ ಕೂಡ ನಿಮಗೆ ಒಂದಿಷ್ಟು ಸಂದೇಶಗಳು ಸಿಗ್ಬೋದು. ಅದು ನಿಜವಾಗಿರುವಂಥ ಸಂದೇಶಗಳಾಗಿರುತ್ತೆ. ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತ ಬಂದಿರುವಂಥದ್ದು. ನೀವು ಒಂದು ಸ್ಟಕ್ ಎನರ್ಜಿಲಿ ಇದ್ದೀರಾ, ಅದರಿಂದ ಹೊರಗಡೆ ಬನ್ನಿ ಅಂತ ಬಂದಿರುವಂಥದ್ದು. ಅದರಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಚೇಂಜಸ್ನ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು. ಚೇಂಜಸ್ನ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿದೆ. ತುಂಬ ಬುದ್ಧಿವಂತಿಕೆಯಿಂದ ಇಲ್ಲಿ ನೀವು ಇರಬೇಕಾಗಿರುವಂಥದ್ದು. ತುಂಬ ಇಲ್ಲಿ ಹೇಳಬೇಕು ಅಂತಂದರೆ ಒಂದು ಸೋಲ್ ಪರ್ಪಸ್ ಮುಂದಿನ ದಿನಗಳಲ್ಲಿ ನಿಮಗೆ ಕಾಣಿಸ್ಬೋದು. ಒಂದು ಸೋಲ್ ಪರ್ಪಸ್ ನೋಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು.
ಯೂನಿಕಾರ್ನ್ ಕಡೆಯಿಂದ ನಿಮ್ಗೆ ಆಲ್ರೆಡಿ ನಿಮ್ಮ ಸಮಸ್ಯೆಗಳು ಆಲ್ರೆಡಿ ಎಂಡ್ ಆಗಿದೆ. ಬಟ್ ನೀವು ಅಲ್ಲೇ ಇದ್ಕೊಂಡು ನನ್ನ ಸಮಸ್ಯೆ ಎಂಡ್ ಆಗಿಲ್ಲ, ಮುಂದೆ ಹೋಗೋದು ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಲೆಟ್ಕೋ ಮಾಡಿ. ನಿಮ್ಮ ಕರ್ಮಗಳೇನಿತ್ತು ಅದು ಆಲ್ರೆಡಿ ಮುಗ್ದು ಹೋಗಿದೆ. ನಿಮ್ಮ ಜೀವನಕ್ಕೆ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ. ತುಂಬ ಸೈಲೆಂಟ್ ಆಗಿದ್ದೀರಾ, ನಿಮ್ಮ ಪಾಡಿಗೆ ನೀವು ಇದ್ದೀರಾ ಸ್ಟಿಲ್ ಇವಾಗಲೂ ಕೂಡ ಅಂತ ಇದೆ. ಆ ಸೈಲೆನ್ಸಿಂದ ಹೊರಗಡೆ ಬನ್ನಿ ಅಂತಲೂ ಕೂಡ ಇದೆ. ಇಲ್ಲ ನಿಮಗೆ ಅದೇ ರೀತಿ ಒಂದಿಷ್ಟು ಸಮಾಧಾನ ಅಂತ ಅನಿಸಿದರೆ ನೀವು ಅದೇ ರೀತಿ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಧನ್ಯವಾದಗಳು.